ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಹತ್ರ ಪಹಲ್ಗಾಮ್ನಲ್ಲಿ ಒಂದು ದುರ್ಘಟನೆ ನಡೆದಿದೆ. ಅಲ್ಲಿನ ಉಗ್ರಗಾಮಿಗಳ ಗುಂಡಿಗೆ 28ಕ್ಕೂ ಹೆಚ್ಚು ನಮ್ಮ ಭಾರತೀಯರು ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿದೆ. ಇನ್ನು ಬೆಳಗಾವಿನಲ್ಲಿ ಪ್ರವಾಸಕ್ಕೋಸ್ಕರ ಹೋಗಿದ್ದಂತ ದೇಶದ ಮೂಲೆ ಮೂಲೆಗಳಿಂದ ಬಂದಂತ ಪ್ರವಾಸಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಪಾಕಿಸ್ತಾನದ ಭಾಗದಿಂದ ನುಸುಳಿ ಬಂದಂತ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡಿನ ಸುಳಿಮಳೆ ಸುರಿಸಿದಂತಹ ಸಂದರ್ಭದಲ್ಲಿ 28ಕ್ಕೂ ಹೆಚ್ಚು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಏನು ಜಮ್ಮು ಕಾಶ್ಮೀರದಲ್ಲಿ ಕಳೆದ ಹಲವಾರು ದಶಕಗಳಿಂದ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಉಗ್ರಗಾಮಿಗಳಿಗೆ ಒಂದು ರೀತಿ ಸ್ವರ್ಗದ ತರ ಇತ್ತು, ಸ್ವರ್ಗ ಆಗಿತ್ತು ಕಾಶ್ಮೀರದಲ್ಲಿ ಇತ್ತು ಉಗ್ರಗಾಮಿಗಳಿಗೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಬಂದ ನಂತರದಲ್ಲಿ ಯಾವ ಕಾಶ್ಮೀರ ಉಗ್ರಗಾಮಿಗಳಿಗೆ ಒಂದು ಸ್ವರ್ಗ ತರ ಆಗಿತ್ತೋ ಅದಕ್ಕೆ ಕಾರಣ ಆಗಿತ್ತು ಎಂದು ಆರ್ಟಿಕಲ್ 370 ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರ ಒಂದು ದೊಡ್ಡ ನಾಯಕತ್ವದ ಕಾರಣ ಅಲ್ಲಿದ್ದಂತ ಆರ್ಟಿಕಲ್ 370 ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತ್ತು. ಅದಾದ ನಂತರದಲ್ಲಿ ಯಾವ ಕಾಶ್ಮೀರದಲ್ಲಿ ಸಾವಿರಾರು ಯೋಧರ ಹತ್ಯೆ ಆಗಿತ್ತು, ಆ ಯೋಧರ ಹತ್ಯೆಗೆ ಕಾರಣ ಆಗಿದ್ದಂತ ಆರ್ಟಿಕಲ್ 370 ನಮ್ಮ ನರೇಂದ್ರ ಮೋದಿಜಿ ಅವರ ಸರ್ಕಾರ ತೆಗೆದು ಹಾಕಿದಂತ ಸಂದರ್ಭದಲ್ಲಿ ನಿಧಾನವಾಗಿ ಅಲ್ಲಿ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇತ್ತು. ಬಹಳ ಶಾಂತಿ ನೆಲೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೇಂದ್ರದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಹತೋಟಿಗೆ ಬಂದಂತ ಸಂದರ್ಭದಲ್ಲಿ ವಕ್ರ ದೃಷ್ಟಿಗೆ ಕಾರಣ ಆಗಿವತ್ತು ಉಗ್ರಗಾಮಿಗಳಲ್ಲಿ ಹೇಗಾದ್ರೂ ಮಾಡಿ ಅಲ್ಲಿರ್ತಕ್ಕಂಥ ಶಾಂತಿನ ಕದಡ್ತಕ್ಕಂಥ ಕೆಲಸ ಮಾಡಬೇಕು, ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬಾರ್ದು, ಯಾರೇ ಪ್ರವಾಸಿಗರು ಬರಬಾರ್ದು, ಈ ರೀತಿ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಪ್ರವಾಸಿಗಳ ಮೇಲೆ ಗುಂಡಿನ ಸುರಿಮಳೆ ಮಾಡಿ 28ಕ್ಕೂ ಹೆಚ್ಚು ನಮ್ಮ ಭಾರತೀಯರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆಯೇ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಏನು ಅಲ್ಲಿ ರಕ್ತದೋಕುಳ ಆಗೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಉಗ್ರಗಾಮಿಗಳನ್ನ ಅವ್ರು ಎಲ್ಲೇ ಅಡಗಿ ಕೂತಿರ್ಲಿ, ಯಾವುದೇ ಸಂಸ್ಥೆ ಉಗ್ರಗಾಮಿಗಳ ಸಂಸ್ಥೆಗಳಾಗಲಿ ಅವರನ್ನ ಎಲ್ಲೇ ಇದ್ರು ಕೂಡ ಇವತ್ತು ಹುಡುಕಿ ಆ ಒಂದು ಟೆರರಿಸ್ಟ್ ಸಂಘಟನೆಗಳೇನಿದ್ದಾವೆ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸನ ಮಾಡ್ತಾರೆ. ಅವರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಮಟ್ಟ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿ ಅವರು ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿದೆ. ಆದ್ರೆ ಒಂದು ಅಂಶ ನಾವು ಗಮನಿಸಬೇಕು, ಅಲ್ಲಿ ಉಗ್ರಗಾಮಿಗಳು ಗುಂಡಾಗ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪ್ರವಾಸಿಗರೇನಿದ್ರು ಅವ್ರ ಹತ್ರ ಹೋಗಿ ಅವ್ನು ಹಿಂದೂನ ಅಥವಾ ಇನ್ಯಾವ ಮುಸಲ್ಮಾನರ ಅಂತೇಳಿ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಲ್ಲಿ ಹಿಂದೂ ಹೌದಾ ಅಲ್ಲ ಅಂತೇಳಿ ನೋಡ್ಕೊಂಡು ಹಿಂದೂ ಅಂತೇಳಿ ಗೊತ್ತಾದ್ಮೇಲೆ ಅವನಿಗೆ ಗುಂಡನ್ನ ಹಾರಿಸಿಟ್ಟು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಯಾಕೆ ಅಂಶ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಜಾತಿ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥದ್ದು ಒಂದ್ ಕಡೆ, ನಾವೆಲ್ಲರೂ ಸಹ ಹಿಂದೂಗಳು ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು, ನಾವು ಹಿಂದೂಗಳೆಲ್ಲ ಕೂಡ ಒಂದಾಗಿರ್ಬೇಕು. ಇಂಥ ಏನೇ ಕಷ್ಟ ಸಂದರ್ಭದಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಎಲ್ಲ ಇವತ್ತು ದೇಶದ ಆಡಳಿತ ಚುಕ್ಕಾಣಿ ಇವತ್ತು
ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿದೆ. ನರೇಂದ್ರ ಮೋದಿಜಿ ಅಂತಕ್ಕಂಥ ದಿಟ್ಟ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಶಕ್ತಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗಿದೆ, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರಿಗಿದೆ. ಅದನ್ನು ನಾವು ಈ ಸಂದರ್ಭ ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾ, ನಿನ್ನೆ ಏನು 28 ಜನ ಇವತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ನಮ್ಮ ಕರ್ನಾಟಕದಿಂದ, ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಮಂಜುನಾಥ್ ಪಾಪ ದಂಪತಿಗಳಲ್ಲಿ ಹೋಗಿದ್ರು. ಅವರ ಪಾಪ ಮಂಜುನಾಥ್ ಕೂಡ ಅವನ ಹತ್ಯೆನೂ ಕೂಡ ಆಗಿದೆ. ಅದೇ ರೀತಿ ಬೆಂಗಳೂರಿನ ಭರತ್ ಭೂಷಣ್ ಅಂತಕ್ಕಂಥ ಅವನ ಹತ್ಯೆನೂ ಕೂಡ ಆಗಿದೆ. ಈ ರೀತಿ 28ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ನಾನು ಕೂಡ ಬೆಳಗ್ಗೆ ಎಲ್ರಿಗೂ ಕೂಡ ತಿಳಿಸಿದೆ, ಯಾರು ಕೂಡ ತಪ್ಪು ತಿಳ್ಕೋಬೇಡಿ. ಇವತ್ತೆಲ್ಲೂ ಕೂಡ ನಾವು ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಎಲ್ಲೂ ಕೂಡ ಮೆರವಣಿಗೆ ಮಾಡಬಾರ್ದು, ಹಾರ ತುರಾಯಿಗಳನ್ನು ಬಳಸಬಾರ್ದು, ಎಲ್ಲೂ ಕೂಡ ಪಟಾಕಿ ಸಿಡಿಸಬಾರ್ದು ಅಂತೇಳಿ ಬೆಳಗ್ಗೆನೆ ಎಲ್ಲರೂ ಕೂಡ ತಿಳಿಸಿದ್ವಿ. ಅದ್ರ ಕಾರಣ ಇಷ್ಟೇನೆ. ಯಾಕಂದ್ರೆ ಇಡೀ ದೇಶ ಇವತ್ತು ಶೋಕಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಹಾಗಾಗಿ ನೀವು ಯಾರು ಕೂಡ ಹಾರ ತುರಾಯಿಗಳು ಬೇಡ ಅಂತೇಳಿ ಇವತ್ತು ಬೆಳಗ್ಗೆ ನಿಮ್ಮೆಲ್ಲರೂ ಕೂಡ ತಿಳಿಸಿರ್ತಕ್ಕಂಥದ್ದು. ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ